ಈ ಒಂದು ಹೋರಾಟಕ್ಕೆ ಏನಮ್ಮ ಮಾಣಿಕ್ ಪ್ರಭು ಮಹಾರಾಜರ ನೇತೃತ್ವ ಒಳಗೆ ತಾವೆಲ್ಲ ಇವತ್ತು ವಿಶೇಷವಾಗಿ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ. ತಾಯಿಂದ್ರೆಲ್ಲ ಇವತ್ತೇನಂದ್ರೆ ನೀವೆಲ್ಲ ಸಹಕಾರ ಮಾಡ್ರಿ, ನೀವು ಸಪೋರ್ಟ್ ಮಾಡಿಲ್ಲ, ದುರ್ಗಾ ಮಾತಾಗಳು ಬಂದಂಗೆ ಅದೇ ಮಾತು. ಎಲ್ಲೆಲ್ಲಿ ಯಾವಾಗ ಪ್ರಪಂಚದೊಳಗೆ ಈ ದುಷ್ಟ ಶಕ್ತಿಗಳು ಸರ್ವನಾಶ ಆಗಬೇಕಂದ್ರ ಕೇವಲ ತಾಯಿಂದರ್ಲಿಂದ ಮಾತ್ರ ಸಾಧ್ಯ ಅದ, ದುರ್ಗಾ ಮಾತೆಗಳಿಂದ ಮಾತ್ರ ಸಾಧ್ಯ ಅದ. ಅದಕ್ಕೆ ಇವತ್ತು ನೀವೆಲ್ಲ ಸಾಕ್ಷಿ ಇದೆ. ವಿಶೇಷವಾಗಿ ಏನಾಗ್ಲತ್ತ ನಮ್ಮ ಪರಿಸ್ಥಿತಿ ಈ ಇಂಡಸ್ಟ್ರಿಯಲ್ಲಿ ಇರೋ ಫ್ಯಾಕ್ಟ್ರಿಗಳಿಂದಂದ್ರೆ ತಗಣಿ ಇದ್ದಾಗಿನ ತೊಟ್ಲಾಗ ಕೂಸಿಗೆ ಹಾಕಿ ತುಗ್ದಂಗೆ ಆಗ್ಲತ್ತದ. ಇದು ಅರ್ಥ ಆಗ್ಬೇಕು ನಿಮಗೆ. ಹೆಂಗಂದ್ರ ಕೂಸಿಗೆ ತಗಣಿ ಕಚ್ಚಲತ್ತವ, ಕೂಸ್ ಅಳ್ಳತ್ತದ, ಆದ್ರ ಕೂಸಿಗೆ ಅಂತ ತೊಟ್ಟಲ್ ತೂಗ್ಲತ್ತಿದೆಯೋ ಅದು ತಕ್ಲೀಫ್ ಮರಿಲತ್ತದ. ಇದು ಅರ್ಥ ಯಾರು ಹುಷಾರ ಅವ್ರಿಗೆ ಆಗ್ತದೆ. ಆಯ್ತಾ? ಸಾಕು. ಯಾಕಂದ್ರೆ ಕೆಲವೊಂದು ಮುಟ್ಟಿ ಮಾಡಿ ಹೊಡಿಬೇಕು, ಬಿಚ್ಚು ಹೊಡಿಬಾರ್ದು. ಕೆಲವೊಂದು ಬಿಚ್ಚು ಹೊಡಿಬೇಕು. ಯಾಕಂದ್ರೆ ಇವತ್ತ ಮಳೆ ಬಂದ್ರ, ಗಾಳಿ ಬಿಟ್ರ, ಧೂಳಿ ಬಿಟ್ರ, ಇಷ್ಟು ಗಬ್ ವಾಸನು ನನಗೆ ಅನಿಸ್ತದ ಒಂದು 15 ದಿನ ಇದು ಮಾಡೋದನ್ನ ಹೆಂಗ್ ಭೂಫರ ವಾಸನ ಅದಕ್ಕಿಂತ ದಲಿತ ವಾಸನ ಉಂಟು. ಅಷ್ಟು ಬೇಕಾದ ವಾಸನ. ಅರೆ ಮನುಷ್ಯರಿದ್ದೇವ್ರಿ, ನೀವೂ ಮನುಷ್ಯರಿದ್ರಿ. ಎಲ್ಲಿಂದೋ ನೀವು ಹೈದರಾಬಾದ್ ಇವತ್ತು ಫ್ಯಾಕ್ಟ್ರಿಗಳು ಬಂದ್ ಮಾಡ್ಯಾರ ಅಂತೇಳಿ ಇವತ್ತು ಇಲ್ಲಿಂದ ಏನಂದ್ರೆ ಪುಟಾರಿ ಲೀಡರ್ಗಳಿಗೆ ಏದ ತಗೊಂಡು ಯಾರೇ ಇರಲಿ, ಬ್ಯಾಂಕ್ ರೆಡಿ ಹಾಕಿರ್ಲಾಕ ನಾ ಬಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾ ಬಿ ನಮ್ಮ ಖರ ಮನುಷ್ಯನೇ, ನಾ ಬಿ ನಿಮ್ಗೆ ದ್ರೋಹ ಮಾಡ್ದಂಗೆನ ಯಾರ್ಯಾಕಿರ್ಲ. ಇವತ್ತ ಎಲ್ಲಿಂದೋ ಬಂದು ನೀವೆಲ್ಲ ಫ್ಯಾಕ್ಟ್ರಿಗಳು ಹಾಕಿ ನಿಮ್ಮದು ಕೆಮಿಕಲ್ ವಾಸನ ನಾವು ತಗೋಬೇಕು. ನೀವು ನೀರು ಕೆಮಿಕಲ್ಲಾಗ ಇದು ನೀರಿನಾಗ ಕೆಮಿಕಲ್ ಬಿಟ್ಟಿಂದ ಕುಡ್ದು ನಾವು ನಮ್ಮ ದನಕರು ನಮ್ಮ ಜಾನುವಾರು ಸಾಯ್ಬೇಕು. ನಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಕು. ನಮ್ಗೆ BP, ಶುಗರು, ಕ್ಯಾನ್ಸರು, ಬ್ರೈನ್ ಟ್ಯೂಮರು, ಚರ್ಮ ರೋಗ, ಫೇಫಡಿ ರೋಗ, ಎಕ್ಸೆಟ್ರಾ ರೋಗಗಳು ನಾವು ತಗೋಬೇಕು. ಆದ್ರೆ ನೀವು ಒಳ್ಳೆ ಜಾಬಿ ಮ್ಯಾಗ ಯಾರಿಗೆ ಇಕ್ಲತ್ತೀರಿ? UP, ಬಿಹಾರ್, ಹೈದರಾಬಾದ್, ಆಂಧ್ರ. ಅಂದ್ರೆ ನಾವೆಲ್ಲ ಏನು ಚೂತೆ ಒಳಗೆ ಕಾಣತ್ತಿದ್ದೀವಿ ಇಲ್ಲಿ. ಅಂದ್ರೆ ನಾವೆಲ್ಲ ಏನು ನಮ್ಗಿಲ್ಲ. ಎಲ್ಲ ಹೆಂಗ್ ನಡೆದ ಇವು ಡಂಬರಾಟಗಳು ಅಂದ್ರ ಈಗೆಲ್ಲ ಹೇಳಿದ್ರು, ನಮ್ಮ ವಕೀಲ್ ಸಾಹೇಬ್ಗಳು ಹೇಳಿದ್ರು, ಬಂದೆಲ್ಲ ಎಲ್ಲೂ ಹೇಳಿದ್ರು. ನಾವು ಆಫೀಸರ್ಗಳಿಗೆ ಈಗ ಆಫೀಸರ್ಗಳಿಗೆ ಟೈಟ್ ಮಾಡಬೇಕು, ಆಫೀಸರಿಗೆ ಕೆಲಸ ಮಾಡ್ಲತ್ತಿಲ್ಲ ಅಂತ ನಾವೆಲ್ಲ ಅಲ್ಲತ್ತೀವಿ. ಆಯ್ತು, ಒಂದು ಥೋಡೆ ಹೊತ್ತಿಗೆ ಒಪ್ಕೊಂಬರ್ರಿ. ಈ ಎಲ್ಲ ನಾವು ಇದರ ಬಹುತೇಕ ರೈತರೇ ಇದ್ದೆವು. ನಮ್ಮಲ್ಲಿ ಎರಡು ಭಾರಿ ಎತ್ತುಗಳವ ಅಂತ ಇಟ್ಕೊಳ್ರಿ, ಖಿಲಾರಿ ಎತ್ತವ. ಆ ಎತ್ತುಗಳು ಭಾರಿ ಅವ ಅಂಥೇಳಿ ಹೋಗೋತಮ್ಮ ರಾಮ್ ಶ್ಯಾಮ್ ಇವತ್ತು ಆ ಮ್ಯಾಲಿನ ಪಟ್ಟಿ ಹೋಗಿ ಹೊಲ ನೇಗಳು ಹೊರಬರ್ತೇನು? ಹೊಡಿತಾವೇನು? ಆ ಎತ್ತುಗಳು ಹಿಂಗೆ ಒಬ್ಬ ಬಿರ್ಸ್ ನಾಲೇಜ್ ಇದ್ದಿನ ಮಗ ರೈತ ಏನಂದ್ರೆ ಹಣದ ಇಡಬೇಕು. ಆವಾಗ ಮಾತ್ರ ಅದು 10-20 ಎಕರೆ ನೇಗಳು ಹೊಡಿತದೆ. ಇವ್ರೇನು ಅಧಿಕಾರಿಗಳು ಹರಲ್ಲ, ಇವ್ರಿ ಮುಗ್ರಣಿ ಕಿಡ ಲೀಡರ್ಗಳು ಇಲ್ಲಿ. ಅದಕ್ಕೆ ಈ ಸಮಸ್ಯೆ ಹೊಂಟದೇನು? ಇದು ಫ್ಯಾಕ್ಟ್ ಅದ. ನಾವು ಯಾರು ವೈಯಕ್ತಿಕ ನಾ ಯಾವ ಪಕ್ಷದವ್ರ ಹೆಸರು ತೊಗೊಂಬಲ್ಲ, ಯಾವ ವೈಯಕ್ತಿಕ ಹೆಸರು ತೊಗೊಳಲ್ಲ. ಇದೆಲ್ಲ ಯಾಕೆ ಹೊಂಟದಂದ್ರೆ ಇವತ್ತು ಒಂದು ಮುಳ್ಳಿನ ಗಿಡ ನಮ್ಮ ಹಿತ್ತಲಾಗ ಆಗ್ಯದಂದ್ರೆ ಸಣ್ಣಾಗಿದ್ದಾಗ ಅದು ಚೂಟ ಆದ್ರೆ ಹೊಂಟೋಯ್ತಿತ್ತು. ಸಣ್ಣಾಗಿದ್ದಾಗ ಅದಕ್ಕೆಲ್ಲ ನೀರು ಹಾಕಿದೆವು, ಅದಕ್ಕೆ ಬೆಳೆಸ್ದೆವು. ಈಗೇನಂದ್ರೆ ನೀವು ಬರ್ರಿ ಕೊಡ್ಡಿ ಹಡರಿ ಇಲ್ಲ ಕರಗಾಸ್ ತೊಗೊಂಬರ್ರಿ ಅಂದ್ರೆ ಇದು ಪರಿಸ್ಥಿತಿ ಹೊಂಟ. ಅದಕ್ಕೆ ಈಗಲೂ ಏನು ಫರಕ್ ಬಿದ್ದಿಲ್ಲ. ಇವತ್ತು ಮಹಾರಾಜರ ಮುಂದಾಗ್ಯಾರ. ಆ ಮಹಾರಾಜರಿಗೆ ಒಂದು ಕೈಗೆ ನಾವು ಬಲ ಕೊಟ್ರ ಏನು ದೊಡ್ಡ ವಿಷಯ ಇಲ್ಲ. ಇವತ್ತೆಲ್ಲರೂ ಹೇಳಿದ್ರು ಕಾನೂನು ಪ್ರಕಾರ ಅಂದರು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಯಾವುದೇ ಎಲ್ಲ ಯಾರಿಗಾರಿಗೆ ಏನೇನು ಅನುಭವ ಅದ, ಯಾರಿಗಾರಿಗೆ ಎದುರಾಗ ವಿಶ್ವಾಸದ ಹೇಳಿದ್ರು. ಆದ್ರೆ ನಮ್ಮ ದೇಶ ಸ್ವತಂತ್ರ ಆಗಿದ್ದು ನಿಮಗೆಲ್ಲ ಭವಿಷ್ಯ ಗುಣ ಅದ. ದೇಶ ಸ್ವತಂತ್ರ ಕೇವಲ ಶಾಂತಿಲಿಂದ ಆಗಿಲ್ಲ, ಕೇವಲ ಕ್ರಾಂತಿಲಿಂದ ಆಗಿಲ್ಲ. ಶಾಂತಿ ಜೊತೆ ಕ್ರಾಂತಿನೂ ಬೇಕು. ಅವಾಗ ಮಾತ್ರ ಇದು ಆಜಾದ್ ಆಗ್ತಂದ್ರೆ ಆಗಲ್ಲ. ನಾ ತಯಾರಿದ್ದೀನಿ. ನನ್ನ ಮೇಲೆ 18 ಕೇಸ್ ಮುಗಿದೋ, ಈಗ ಒಂದು ಚಾಲು ಅದ. ಇನ್ನ ನನ್ನ ಜನರ ಸಲುವಾಗಿ ನನ್ನೆಲ್ಲ ಅಣತಂದ್ರು ನನ್ನ ಬಳಗ, ನಾನು ರಾಜಕೀಯ ಬೇಕಿಲ್ಲ ಅಂತ ಹೋಗ ಬಂದ್ರೆ ನಾ ಪಾರ್ಟಿ ರಾಜೀನಾಮೆ ಕೊಡ್ಕೊಂಡಿರ್ತಾ ಇಲ್ಲ. ನನಗೆ ಬೇಕಾಗಿಲ್ಲ ರಾಜಕೀಯ ಪೀಸ್ಕೆ ಇನ್ನೂ ಸರಿ ಅದು. ಆದ್ರೆ ನನ್ನ ಮ್ಯಾಗ ಇನ್ನ 4 ಕೇಸ್ ಆಗ್ಲ ಏನು ಹೊಡೆದಿಲ್ಲ. ಈ ಫ್ಯಾಕ್ಟ್ರಿ ಬಂದ್ ಮಾಡೋದು ಏನಂದ್ರೆ ನೀವು ಏನೂ ಇಲ್ಲ. ನಾವು ಒಂದು 100 ಮಂದಿ ನನ್ನ ಕೇಸ್ ಆಗಲಿ ಅಂತ ಕುಂತ್ರೆ ಮುಗಿತು. ಏನು ಹೊಡೆದಿಲ್ಲ.
ಇವ್ರ ಗೇಟ್ಗಳು ಎದುರು ಕುಂತೀವಿ ಅಂದ್ರೆ ಯಾರು ಒಳಗೆ ಹೋಗ್ತಾರೆ ಯಾರು ಹೊರಗೆ ಬರ್ತಾರೆ ತಾನೇ ಖೂನ್ ಆಯ್ತದ ತಾನೇ ಬಾಯಿ ದೂರ ಬರ್ತದ ಅವ್ರಿಗೆ ಏನಾಗ್ಲತ್ತದ ಇದೆಲ್ಲ ಸುಮ್ಮನೆ ಅದು ಕಬ್ಬು ಕದ್ದ ಹೋದನು ವಾಡಿ ಕದ್ದವನಿ ಬಿಡ್ ಬಬ್ಬೆ ಬಡ್ಲತ್ತಿದನು ಎಲ್ಲದ ಲೆಕ್ಕ ಹೇಳ್ರಿ ಅದು ಅವು ಫ್ಯಾಕ್ಟ್ರಿಗಳು ಕೆಮಿಕಲ್ ಬಿಡೋ ಫ್ಯಾಕ್ಟ್ರಿನೇ ಬೇರೆ ಆ ನೀರಾಗ ಕೆಮಿಕಲ್ ಬಿಡೋ ಫ್ಯಾಕ್ಟ್ರಿನೇ ಬೇರೆ ಗಾಳ್ಯಾಗ ವಾಸನೆ ಬರತ್ತಲ್ಲ ಬಿಡೋ ಫ್ಯಾಕ್ಟ್ರಿಗಳೇ ಬೇರೆ ಆದ್ರೆ ಏನಾಗತ್ತೆ ಇಲ್ಲಿ ಪರಿಸ್ಥಿತಿ ಅಂದ್ರ ಅದು ಎತ್ತಿ ಉರಿ ಬಂದ್ರೆ ಎಮ್ಮಿಗೆ ಬಡಿ ಹಾಕೋ ಪರಿಸ್ಥಿತಿ ಹೊಂಟ್ರಿ ಉರಿ ಬಂದ ಎತ್ತಿಗೆ ಹಾಕ್ಲತ್ತೆ ಬಡಿಯೋದಕ್ಕ ಎಮ್ಮಿಗೆ ಹಂಗ ಇವ್ರಿಗೆ ಯಾರ್ಯಾರು ತಿಂಗಳಿಗೆ ಮಾಮೂಲು ಕೊಡ್ಲತ್ತಾರ ಯಾರೇ ಕೊಡ್ಲತ್ತಾರ ಯಾರು ತಗೊಳತ್ತಾರ ಅವ್ರಿಗೆ ಚುಸ್ತದ ನನಗೇನು ಚುಚ್ಚಲ್ಲ ಯಾರ್ಯಾರು ತಿಂಗಳಿಗೆ ತಗೊಳತ್ತಾರ ಮಾಮೂಲು ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಫ್ಯಾಕ್ಟ್ರಿಗಳು ಬಂದ್ ಆದ್ರೆ ನನ್ನ ರೋಜಿ ರೊಟ್ಟಿ ನನ್ನ ಇನ್ಕಮ್ ಎಲ್ಲ ಬಂದ್ ಐತದ ಎಂಬ ಉದ್ದೇಶಕ್ಕೆ ಏನಂದ್ರೆ ಮುಂದೆ ನಾನು ಸಪೋರ್ಟು ಹಿಂದ ठीक है ऐसे आते ऐसे जाते क्या करने का कर लो ಅಂತ ಹೇಳ ಇದು ಪಾಲಿಸಿ ನೋಡಿ ಇದು ವಾಸ್ತವದ ನಾ ಯಾರಿಗೆ ಬಿ ಟೀಕೆ ಟಿಪ್ಪಣಿ ನೋಡ್ರಿ ನಾವು ರಾಜಕೀಯ ಮಾಡೋ ವೇದಿಕೆಯಲ್ಲಿ ರಾಜಕೀಯ ಮಾಡ್ರಿ ನಾವು ಜಗಳ ಮಾಡೋ ವೇದಿಕೆಯಲ್ಲಿ ಜಗಳ ಮಾಡ್ರಿ ಆದ್ರೆ ಇವತ್ತಿದು ಜನರದ ಜೀವನ ಪ್ರಶ್ನೆ ಅದ ನಾವು ಮನುಷ್ಯರಿದ್ದು ಇವತ್ತ ನಿಮ್ಮೆಲ್ಲರಿಗೆ ಇವತ್ತು ಗಡಂತಿ ಮಾಣಿಕ್ ನಗರ್ ನೀರ್ ಪಾಲ್ಯೂಷನ್ ಆಗ್ಯಾವ ತಡ ಇಲ್ಲ ಇನ್ನೊಂದು 4-5 ವರ್ಷ ಆದ್ರೂ ವಾಂಜರಿ ಬಿ ಆಯ್ತು ಅದಕ್ಕಿಂತ 2-3 ವರ್ಷ ಆದ್ರೆ ಹುಮ್ನಾಬಾದ್ ಪೂರ ಆಯ್ತು ಅದ್ರ ಬಾದು ಅಂದ್ರೆ ನಾವೆಲ್ಲ ಊರು ಬಿಡೋರಿ ಈ ಫ್ಯಾಕ್ಟ್ರಿದಲ್ಲಿ ಇರ್ಬೇಕಾ ಇವರೇ ಇರ್ಬೇಕಾ ಅದಕ್ಕೆ ಇಲ್ಲಿ ಭಾಳ ಅವಶ್ಯಕತೆ ಅದ ವಿಚಾರ ಮಾಡೋ ಅಂಥದ್ದು ಭಾಳ ಅವಶ್ಯಕತೆ ಅದ ಇಲ್ಲಿ ಏನಿಲ್ಲ ಡಂಬರಾಟ ನಡೆದ ಇಲ್ಲಿ ಡಂಬರಾಟ ನಿಮ್ಮ ಎದುರು ಏನು ಅನ್ಕೋಬೇಕು ಹಿಂಗೆ ಅವ್ರು ಡಂಬರಾಟ ಮಾಡೋದು ಹಿಂಗೆ ರಪ್ಪ ಪಡ್ಕೋತಾರೆ ನೋಡ್ರಿ ಹೊಡ್ಕೊಂಡು ಅಲ್ಲಿ ಇಲ್ಲಿ ಕುಂಕುಮ ಹಚ್ಕೋತಾರೆ ನಿಮ್ಗೇನು ಕಾಣಬೇಕು ಎಪ್ಪು ಹೊಡ್ಕೊಳ್ತಾನೆ ರಕ್ತ ಉಂಟು ಅಂತೇಳಿ ಕಳ್ಕಳಿ ಬಂದು ನೀವು ಆಟಣೆ ₹1 ₹2 ಹಾಕಬೇಕು ಹಂಗ ಈ ಲೀಡರ್ಗಳು ಏನು ಮಾಡ್ತಾರ ಡಂಬರಾಟ ಮಾಡ್ತಾರೆ ನಿಮ್ಮ ಎದುರು ಆಟೆ ಹೋಗ್ಬೇಕು ಯಾವ್ದಾದ್ರು ಫ್ಯಾಕ್ಟ್ರಿ ಮೇಲೆ ಹೋಗ್ಬೇಕು ಅಧಿಕಾರಿ ತೊಗೊಂಬರ್ಬೇಕು ದಾಲೋಲಾಕ್ ಹಾಕ್ರಲಾಕ್ ಮತ್ತು ಅವ್ರು ಹೋಗ್ಬೇಕು ಅಲ್ಲಿ ಸಂಬಂಧಪಟ್ಟಿನ ಇಲಾಖೆ ಆಫೀಸ್ದಾಗ ಹೋಗ್ಬೇಕು ಏನು ಕೊಡಬೇಕು ಮತ್ತೆ ಚಾಲು ಮಾಡ್ಕೋಬೇಕು ಮತ್ತೆ ನಡಿಬೇಕು ಇವೇ ಆಟಗಳು ಅದಕ್ಕೆ ದಯಮಾಡಿ ಮಹಾರಾಜರು ನಮ್ಗೆ ಏನು ಕೆಲಸ ಆದ್ರೂ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ